ವೆಲ್ಕಮ್ ಟು ಡಿಸ್ಕವರಿಂಗ್ ಬಿಜಾಪುರ್ 30 ಡೇಸ್ 30 ಸ್ಟೋರೀಸ್ ಡೇ 3. 16ನೇ ಶತಮಾನದೊಳಗ ಒಬ್ಬ ವ್ಯಾಪಾರಿ ರತ್ನ ಮುತ್ತುಗಳನ್ನ ಮಾರಾಟ ಮಾಡ್ತಿರ್ತಾನ. ಕೊಲ್ಲಾಪುರ ಒಳಗ ಅವನ ವ್ಯಾಪಾರ ಮುಗಿಸ್ಕೊಂಡು ತೊರ್ವಿ ಕಡೆ ಬರೋದಿರ್ತದ. ಎಲ್ಲಾ ರತ್ನ ಮುತ್ತುಗಳನ್ನ ಒಂದ್ ಬಟ್ಟೆ ಒಳಗ್ ಕಟ್ಟಿ ಕುದುರೆ ಮೇಲೆ ಹಾಕ್ತಾನ. ಆಗ ಅದ್ರ ಭಾರ ಒಂದ್ ಕಡೆ ಹೆಚ್ಚು, ಇನ್ನೊಂದ್ ಕಡೆ ಕಡಿಮೆ. ಅಲ್ಲೇ ಒಂದು ಕರಿ ಕಲ್ಲನ್ನ ಹುಡುಕಿ ಕಡಿಮೆ ಆದ ಕಡೆ ಆ ಕಲ್ಲನ್ನ ಕಟ್ತಾನ. ಆಗ ಅದು ಸರಿ. ಅಲ್ಲಿಂದ ತೊರ್ವಿ ಗ್ರಾಮಕ್ ಬಂದು ಅವ್ನ ವ್ಯಾಪಾರ ಮುಗಿಸ್ಕೊಂಡು ಮುಂದೆ ಹೋಗುವಾಗ ಆ ಕರಿ ಕಲ್ಲನ್ನ ಅದೇ ಜಾಗದೊಳಗ ಮುಂದೆ ಒಂದಿನ ಶಿವಪ್ಪ ಅನ್ನೋ ವ್ಯಕ್ತಿ ಕುದುರೆಗಳು ಮೇಯುವಾಗ ಒಂದು ಕುದುರೆ ಆ ಕರಿ ಕಲ್ಲಿನ ಮೇಲೆ ಕಾಲಿಡ್ತದ. ಅದರಿಂದ ಅದ್ರ ಕಣ್ಣೆ ಹೋಗ್ಬಿಡ್ತಾವ. ಕುದುರೆ ಹಿಂಗ್ ಯಾಕೋಯ್ತು ಅಂತ ಚಿಂತೆ ಮಾಡುವಾಗ ರಾತ್ರಿ ಒಂದ್ ಕನ್ಸೊಳಗ ಲಕ್ಷ್ಮಿ ಬಂದು, ನಾನು ಕೊಲ್ಲಾಪುರದ ಮಹಾಲಕ್ಷ್ಮಿ ಅದೀನಿ, ನಿನ್ ಕುದುರೆ ನನ್ ಮೇಲೆ ಕಾಲಿಟ್ಟಿದ್ಕ ಕಣ್ಣು ಹೋಗ್ಯಾವ. ಆ ಕಲ್ಲನ್ನ ಪೂಜೆ ಮಾಡಿ ನನಗೊಂದು ಮುಕುಟ ಮಾಡಿಸು, ನಿನ್ ಕುದುರೆ ಪ್ರಸಾದ ಹಚ್ಚು, ಹೋದ್ ಕಣ್ಣು ಮರಳಿ ಬರ್ತಾವಂತ ಅವನಿಗೆ ಕನಸು. ಶಿವಪ್ಪ ತಾಯಿ ಲಕ್ಷ್ಮಿ ಹೇಳ್ದಾಗೆ ಮಾಡನ, ಕುದುರೆಗೆ ಹೋದ್ ಕಣ್ಣು ಮರಳಿ ಬರ್ತಾವ. ಆಮೇಲೆ ಊರಿನ ಜನರು ಗುಡಿ ಕಟ್ಟಿ. ಇದು ತೊರ್ವಿ ಲಕ್ಷ್ಮಿ ಒಂದು ಇತಿಹಾಸ ಆಗಿತ್ತು. ನೀವೀಗ ನೋಡ್ಬೋದು ಈ ಗುಡಿ ಈಗ ಎಷ್ಟು ದೊಡ್ಡದದ ಅಂತ. ಬಿಜಾಪುರದಿಂದ ಇಲ್ಲಿಗೆ ಬಸ್ ಆಟೋ ಎರಡೂ ಬರ್ತಾವ. ನೀವು ಈ ದೇವಸ್ಥಾನಕ್ಕೆ ಬಂದು ಹರಕೆ ಕಟ್ಕೊಂಡಿದ್ರ ಅದು ಈಡೇರಿದ್ರ ಕಮೆಂಟ್ ಮಾಡ್ರಿ. ಹಂಗೆ ಪೇಜ್ನ ಫಾಲೋ ಮಾಡಿ.